ನಮಸ್ಕಾರ ರೀ, ಎಲ್ಲರೂ ಹೆಂಗದಿರಿ? ಎಲ್ಲ ಆರಾಮದಿರಿ ಅಂತ ಅಂದ್ಕೊಂಡೇನಿ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ನೀವೇನಾದರೂ ಹಾವೇರಿಯಿಂದ ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಧರ್ಮಸ್ಥಳಕ್ಕೆ ಟ್ರೈನ್ನ ಮುಖಾಂತರ ಹೋಗಬೇಕು ಅಂತ ಏನಾದರೂ ಪ್ಲ್ಯಾನ್ ಮಾಡಿದ್ರೆ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಕತಿ. ದಯವಿಟ್ಟು ಈ ವಿಡಿಯೋನ ಇಲ್ಲಿ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ನೋಡ್ರಿ. ರಾತ್ರಿ 10:45ಕ್ಕೆ ಹಾವೇರಿಯಿಂದ ಕುಕ್ಕೆ ಸುಬ್ರಹ್ಮಣ್ಯ ರೋಡ್ಗೆ ಒಂದು ವಿಶೇಷ ರೈಲ್ ಐತ್ರಿ. ಆ ರೈಲಿಗೆ ನೀವು ಸ್ಲೀಪರ್ ಕೋಚ್ ಬುಕ್ ಮಾಡಿಕೊಂಡು ಹೋಗ್ಬೇಕಂದ್ರೆ ಒಬ್ಬರಿಗೆ 385 ರೂಪಾಯಿ ಆಕತ್ರಿ. ಮತ್ತು ಎಲ್ಲ ಚಾರ್ಜಸ್ ಸೇರಿ 420 ರೂಪಾಯಿ ಒಬ್ರಿಗೆ ಆಕತಿ. ಮತ್ತು ಸ್ಲೀಪರ್ ಕೋಚ್ ಬೇಡಪ್ಪ, ನಾವು ಜನರಲ್ ಟಿಕೆಟಿಗೆ ಹೋಗ್ತೀವಿ ಅಂತಂದ್ರೆ ಒಬ್ಬರಿಗೆ 160 ರೂಪಾಯಿ ಆಕತ್ರಿ. ಈಗ ನೀವು ನೋಡ್ತಾ ಇರೋದು ಹಾವೇರಿ ರೈಲ್ವೆ ಸ್ಟೇಷನ್. ಈ ಟ್ರೈನು ಹಾವೇರಿ ಒಳಗೆ 3ನೇ ಪ್ಲಾಟ್ಫಾರ್ಮ್ಗೆ ಬರ್ತೈತಿ. ಬೆಳಗ್ಗೆ ನಿಮ್ಗೆ 5:15ರಿಂದ 6 ಗಂಟೆ ಒಳಗೆ ಒಳ್ಳೆ ವ್ಯೂ ಸಿಗ್ತೈತಿ. ಹೆಂಗಿರ್ತೈತಿ ಅಂತ ಒಂದು ಸಾರಿ ನೋಡ್ಕೊಂಡು ಬರ್ರಿ. ಸುಬ್ರಹ್ಮಣ್ಯ ರೋಡ್ ಸ್ಟೇಷನ್ಗೆ ಇಳಿತಿದ್ದಂಗೆ ಜೋರು ಮಳೆ ಹಚ್ಚಿತ್ತು. ಅಲ್ಲೇ ನಿಮಗೆ ಆಟೋ ಸಿಗ್ತಾವು, ಹೋಗ್ಬೋದು. ಇಲ್ಲ ಅಂದ್ರೆ ಸ್ವಲ್ಪ ಮುಂದೆ ನಡ್ಕೊಂಡು ಬಂದ್ರೆ ಬಸ್ಗಳು ಇರ್ತಾವ್ರಿ. ಒಬ್ಬರಿಗೆ 25 ರೂಪಾಯಿ ಚಾರ್ಜ್ ಆಕತಿ. ಬಸ್ ಇಳಿದ್ಮೇಲೆ ನಿಮ್ಗೆ ಈ ಥರ ಹಸುಗಳು ನೋಡಕ್ಕೆ ಸಿಗ್ತಾವೆ. ದೇವಸ್ಥಾನ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ ಅಂತ. ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ನಿಮ್ಮ ಲಗೇಜ್ ಮತ್ತು ಚಪ್ಪಲಿಗಳನ್ನು ಅಲ್ಲೇ ಕೊಟ್ಟು ರಸೀದಿ ಪಡ್ಕೊಂಡು ದೇವರ ದರ್ಶನಕ್ಕೆ ಹೋಗ್ಬೋದು. ದರ್ಶನ ಮುಗಿಸ್ಕೊಂಡು ಸುತ್ತಮುತ್ತ ನೋಡೋ ಪ್ಲೇಸ್ಗಳನ್ನ ನೋಡಿಕೊಂಡು ಬರ್ಬೋದು. ಅಲ್ಲಿಂದ ಟಿಫನ್ ಮಾಡಿಕೊಂಡು ಬಸ್ನ ಮುಖಾಂತರ ನೀವು ಧರ್ಮಸ್ಥಳಕ್ಕೆ ಹೋಗ್ಬೋದು. ಒಬ್ಬರಿಗೆ ಬಸ್ನ ಟಿಕೆಟ್ ದರ 70 ರೂಪಾಯಿ. ಧರ್ಮಸ್ಥಳದಾಗೂ ಕೂಡ ನೀವು ನಿಮ್ಮ ಲಗೇಜ್ ಮತ್ತು ಚಪ್ಪಲಿಗಳನ್ನ ಇಟ್ಟು
ದರ್ಶನಕ್ಕೆ ಹೋಗ್ಬೇಕಾಕೈತಿ. ಆದ್ರೆ ಅಲ್ಲಿ ಭಾಳ ದೊಡ್ಡ ಕ್ಯೂ ಇರ್ತೈತಿ. ನಿಮ್ಗೆ ಬೇಗ ದರ್ಶನ ಆಗಬೇಕು ಅಂತಂದ್ರೆ ಒಬ್ಬರಿಗೆ 200 ರೂಪಾಯಿ ಚಾರ್ಜ್ ಇರ್ತೈತಿ. ದರ್ಶನ ಮುಗಿಸ್ಕೊಂಡು ಬಂದು ಅನ್ನ ಪ್ರಸಾದ ಸ್ವೀಕರಿಸಿ ಈಗ ನೀವು ಬಸ್ ನಿಲ್ದಾಣಕ್ಕೆ ಬಂದರೆ ಹರಿಹರಕ್ಕೆ ಹೋಗೋ ಬಸ್ಸು ಇರ್ತಾವೆ. 305 ರೂಪಾಯಿ ಒಬ್ಬರಿಗೆ ಟಿಕೆಟ್ನ ದರ ಇರ್ತೈತಿ. ಬೆಳಿಗ್ಗೆ 4 ಗಂಟೆ ಅಷ್ಟೊತ್ತಿಗೆ ನೀವು ಹರಿಹರಕ್ಕೆ ಬರ್ತೀರಿ. ಅಲ್ಲಿಂದ ಹಾವೇರಿಗೆ 70 ರೂಪಾಯಿ ಟಿಕೆಟ್ ದರ ಇರ್ತೈತಿ. ಒಟ್ಟು ನೀವು ಹಾವೇರಿಗೆ ಬರಬಹುದು. ವಿಡಿಯೋ ನಿಮ್ಗೆ ಹೆಲ್ಪ್ ಆಗೈತಿ ಅಂತ ಅಂದ್ಕೊಂಡೀನಿ. ನನ್ನ ಈ ಒಂದು ಸಣ್ಣ ಪ್ರಯತ್ನಕ್ಕೆ ನಿಮ್ದೊಂದು ಸಪೋರ್ಟ್ ಇರಲಿ ಅಂತ ಕೇಳ್ಕೊತ ಈ ವಿಡಿಯೋದಾಗ ಇಷ್ಟ.